ಕುಂದಗೋಳ ಪಟ್ಟಣದ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ತಾಲೂಕು ಘಟಕದಿಂದ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಪತ್ರಿಕಾ ವಿತರಕರಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡಿ ಗೌರವಿಸಲಾಯಿತು. ಗೌರವ ಡಾಕ್ಟರೇಟ್ ಪಡೆದ ಸಹಕಾರಿ ದುರಿಣ ಅರವಿಂದ ಕಟಗೆ ಅವರನ್ನು ಹಾಗೂ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಲೋಚನೇಶ ಹೂಗಾರ ಮಾತನಾಡಿ, ಪತ್ರಕರ್ತರಾದ ನಾವು ಆತ್ಮಗೌರವದೊಂದಿಗೆ ನಮ್ಮನ್ನು ನಾವು ಗೌರವಿಸಿಕೊಂಡು ಪತ್ರಿಕಾ ಧರ್ಮದಡಿ ವಸ್ತುನಿಷ್ಠೆಯ ವರದಿಯ ಮಾಡುವ ಇಂದಿನ ಕಾಲಘಟ್ಟದಲ್ಲಿ ಅಳೆದು ತೂಗಿ ಸುದ್ದಿ ಮಾಡುವ ಸ್ಥಿತಿ ಉಂಟಾಗಿದ್ದು, ಪತ್ರಕರ್ತರು ಪತ್ರಿಕಾ ದಿನಾಚರಣೆ ಮೂಲಕ ಆತ್ಮಗೌರವ ಆತ್ಮಬಲ ಪಡೆದುಕೊಳ್ಳೋಣ ಎಂದು ಹೇಳಿದರು. ಇದರಲ್ಲಿ ಅದು ಒಂದು ಕಾರ್ಯ, ಯಾಕಂತಂದ್ರೆ ಪತ್ರಿಕೆಗಳು ಇಲ್ಲದೆ ಜನಜೀವನ ನಡೆಯಂಗಿಲ್ಲ. ಅದು ಇವತ್ತು ಮೊಬೈಲ್ ಇರ್ಬೋದು, ಅಂದ್ರೆ ಆನ್ಲೈನ್ ಇರ್ಬೋದು ಅಥವಾ ಆಫ್ಲೈನ್ ಇರ್ಬೋದು, ಪತ್ರಿಕೆಗಳು ಬೇಕೇ ಬೇಕು. ಈ ಪತ್ರಿಕೆಗಳು ಬೇಕೇ ಬೇಕು ಅಂತಂದಾಗ ನಾವು ಸುದ್ದಿಗಳನ್ನು ಅಳೆದು ತೂಗಿ ಹಾಕಬೇಕು. ಹಿಂದೊಂದು ಕಾಲ ಇತ್ತು, ಯಾರೇ ಜಾಹೀರಾತು ಕೊಡ್ಲಿ ಏನೇ ಕೊಡ್ಲಿ, ಆದ್ರೆ ಅವ್ರು ತಪ್ಪು ಮಾಡಿದ ಕಂಡು ಬಂದಿತ್ತಂತಂದ್ರೆ ನಾವು ಅದನ್ನು ಪ್ರಕಟ ಮಾಡ್ತಿದ್ವಿ. ಅವ್ರು ಜಾಹೀರಾತು ಕೊಟ್ಟರು ಅವ್ರ ವಿರೋಧವಾಗಿ ಸುದ್ದಿಗಳನ್ನು ಪ್ರಕಟ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದ್ರೆ ಜಾಹೀರಾತಿಗಾಗಿ ನಾವು ಹಂಬಲಿಸುವಂತ ಪರಿಸ್ಥಿತಿ ಬಂದಿದೆ. ಇಲ್ಲದೇ ಇದ್ರೆ ಈ ಪತ್ರಿಕೆಗಳು ನಡೆಯುವುದಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದು ನಿಂತಿದೆ. ಆದ್ರೆ ಈ ಪರಿಸ್ಥಿತಿ ಹೋಗ್ಬೇಕು. ಯಾಕಂತಂದ್ರೆ ನಾವು ನಮ್ಮ ಸ್ವಂತ ಕಾಲದಲ್ಲಿ ನಿಂತು ಒಂದು ಪತ್ರಿಕೆಯನ್ನಾಗ್ಲಿ ಒಂದು ಸುದ್ದಿಯನ್ನಾಗ್ಲಿ ಮಾಡುವಂತ ಧೈರ್ಯ ಆತ್ಮಬಲ ನಮ್ಮಲ್ಲಿ ಬರಬೇಕು. ಆತ್ಮಬಲವನ್ನು ನಾವು ಕುಗ್ಗಿಸ್ಕೋಬಾರ್ದು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕಲ್ಯಾಣಪುರ ಮಠದ ಬಸವಣ್ಣನಜ್ಜನವರು ಮಾತನಾಡಿ, ಅಬ್ದುಲ್ ಕಲಾಂ ಅವರು ಪತ್ರಿಕೆ ಹಂಚುತ್ತಾ ಅಪಾರ ಜ್ಞಾನವನ್ನ ಪಡೆದು ದೇಶಕ್ಕೆ ತಮ್ಮದೇ ಆದ ಸೇವೆಯನ್ನ ಸಲ್ಲಿಸಿ ದೇಶದ ರಾಷ್ಟ್ರಪತಿಯಾದರು. ಪತ್ರಕರ್ತ ಸಂಭಾವನೆ ಕಡಿಮೆ ಇದ್ರೂ ಶ್ರದ್ಧೆಯಿಂದ ಸಮಾಜ ಸೇವೆ ಮಾಡುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಅದೇ ರೀತಿ ಬ್ರಹ್ಮಕುಮಾರಿ ಪದ್ಮಕ್ಕನವರು ಮಾತನಾಡಿ, ಕಲಿಯುಗ ಎಂಬುದು ಕಲಹದ ಯುಗವಾಗಿದ್ದು, ಆತ್ಮ ಪರಮಾತ್ಮ ಮಿಲನವೇ ಆಧ್ಯಾತ್ಮವಾಗಿದ್ದು, ದಿನಗಳಲ್ಲಿ 1 ಗಂಟೆಯಾದರೂ ಆತ್ಮಯೋಗ ಮಾಡಿ ಈಶ್ವರ್ಯ ವಿಶ್ವವಿದ್ಯಾಲಯ ಉಚಿತ ಆಧ್ಯಾತ್ಮ ಜ್ಞಾನ ನೀಡುತ್ತಿದ್ದು, ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಶಕ್ತಿ ಅದನ್ನು ಪತ್ರಿಕಾ ಬಳಗಕ್ಕೆ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇವೆ. ಏಕೆಂದರೆ ಪತ್ರಿಕಾ ದಿನಾಚರಣೆ ಇವತ್ತು ನಾವು ಎಲ್ಲರೂ ಕೂಡ ಬಹಳಷ್ಟು ಶ್ರದ್ಧೆಯಿಂದ ಆಚರಿಸ್ತಾ ಇದ್ದೇವೆ. ಒಂದು ಮಸಿ ಹನಿ ಇಡೀ ಜಗತ್ತನ್ನೇ ಬಿಸಿ ಮಾಡಬೇಕು. ಒಂದು ಮಸಿ ಹನಿ, ಒಂದು ಹನಿ ಇಡೀ ಜಗತ್ತನ್ನೇ ಬಿಸಿ ಮಾಡುವಂಥ ಶಕ್ತಿ ಅದು ಕಣ್ಣಿಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಅಂತಹ ಹರಿತವಾದ ಹೆಂಗೆ ಶಿವಾಜಿ ಮಹಾರಾಜ ಕಟ್ಟಿಗೆದಿಂದ ಇಡೀ ಸಾಮ್ರಾಜ್ಯವನ್ನು ಗೆದ್ದರು, ಹಾಗೆ ಅವರ ಬೆನ್ನಿನ ಮೂಲಕವಾಗಿ ಇಡೀ ಸಮಾಜವನ್ನೇ ನಡುಗಿಸುವಂತ ಒಂದು ಶಕ್ತಿ ಅದು ಪತ್ರಿಕಾ ಬಳಗಕ್ಕಿದೆ ಅನ್ನುವಂತ ಮಾತನ್ನೇ ಬಹಳ ಇಲ್ಲೇ ಬಿಟ್ಟು ಹೋಗ್ತೀವಿ, ಎಲ್ಲ ಕಟ್ಕೊಂಡಂತ ಸಂಬಂಧನೇ ಇಲ್ಲೇ ಬಿಟ್ಟು ಹೋಗ್ತೀವಿ. ಆದ್ರೆ ನನ್ನ ಜೊತೆ ಬರೋದು ಯಾವುದು? 23 ತಾಸು ಮಾಡಿವಲ್ಲ, ಅದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಹೋಗುವಾಗ ತಗೊಂಡೋಗೋದು ಒಂದೇ, ಯಾವುದು? 1 ತಾಸು ನನಗೆ ನಾನು ಟೈಮ್ ಕೊಟ್ಟಿದ್ನಲ್ಲ, ಅದಷ್ಟೇ ನಮ್ಮ ಜೊತೆ ಬರ್ತದೆ. ಮಾಡಿದ ಪಾಪ ಪುಣ್ಯಗಳಷ್ಟೇ ನಮ್ಮ ಜೊತೆ ಬರ್ತದೆ. ಅದಕ್ಕೆ ಆತ್ಮೀಯರೇ, ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿದಿನ ಮೆಡಿಟೇಷನ್ ಹೇಳ್ಕೊಡ್ಲಾಗ್ತದೆ. ಒಂದು 7 ಡೇಸ್ ಬರ್ರಿ, ಕಲೀರಿ ಮೆಡಿಟೇಷನ್. ಮತ್ತೆ ನಿಮ್ದೇನು ಉದ್ಯೋಗ ವ್ಯವಹಾರ ಇದೆ, ನೀವು ಕೆಲಸ ಮಾಡ್ಕೋತ ಮೆಡಿಟೇಷನ್ ಮಾಡ್ಬೋದು. ನೀವು ಬರಲೇಬೇಕಿಲ್ಲಿ, ಹಿಂಗ ಇರಬೇಕು, ಹಂಗೇನು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಯಾವುದು ಕೂಡ ಇಲ್ಲ. ಒಮ್ಮೆ ಕಲಿತ್ರೆ ಇದು ನಮ್ಮ ಲೈಫಲ್ಲಿ ಅಸೆಟ್ ಆಗ್ತದೆ, ಆಸ್ತಿ ಆಗ್ತದೆ. ಅದಕ್ಕೋಸ್ಕರ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ, ಮೆಡಿಟೇಷನ್ ಕಲೀಲಿಕ್ಕೆ. ಇವತ್ತಿ ಕಾರ್ಯಕ್ರಮಕ್ಕೆ ಬಂದಿರಲ್ಲ, ಇದರದ್ದು ಲಾಭ ಏನು ಪಡ್ಕೋಬೇಕು? ಮೆಡಿಟೇಷನ್ ಕಲಿಬೇಕು. ಓಕೆ, ಹಾಗಾದ್ರೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶಿವಾನಂದ ಮಠದ ಶಿವಾನಂದ ಸ್ವಾಮಿಗಳು, ಯಾದಗಿರಿಯ ಸಿದ್ದರಾಮದೇವರು ಹಾಗೂ ಬಿಕೆ ಸುನೀತಾ ಅಕ್ಕನವರು ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಸಂಘದ ಅಧ್ಯಕ್ಷ ಮಂಜುನಾಥ ಶಿವಕ್ಕನವರ, ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಎಸ್ಐ ಚಿಕ್ಕನಗೌಡ್ರ, ಎಂಎಸ್ ಅಕ್ಕಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಾನಂದ ಬೆಂತೂರು, ಮುಖಂಡರಾದ ಅರವಿಂದ ಕಟಗಿ, ಚಂದ್ರಶೇಖರ ಜುಟ್ಟಲ, ಶಂಕರಗೌಡ ದೊಡ್ಡಮನಿ, ಸಂಘದ ಜಿಲ್ಲಾ ಕಾರ್ಯದರ್ಶಿ ಅಶೋಕ ಘೋರ್ಪಡೆ, ತಾಲೂಕು ಕಾರ್ಯದರ್ಶಿ ಗಂಗಾಧರ ಡಾಂಕೆ, ಪತ್ರಕರ್ತರಾದ ವೈಡಿ ಹೊಸೂರ, ವಾಸುದೇವ ಮುರುಗಿ, ಬಸವರಾಜ ಗುಡ್ಡದಕೇರಿ, ಖಾದರ್ ಸಾಬ್ ಡಗಲಿ,
ಶೇಖಪ್ಪ ಕುಂದಗೋಳ, ರವಿ ಕಮಡೊಳ್ಳಿ, ನಾಗರಾಜ ಮದಭಾವಿ, ಬಸವರಾಜ ದೀಪಳ್ಳಿ, ಸುನೀಲ ಕರೋಗಲ್, ಪ್ರವೀಣ ಗಿಡಸಕ್ಕನವರ, ಗಿರೀಶ ಘಾಟಗಿ, ನಾಗರಾಜ ಕುಂಕೂರ, ದುರ್ಗಪ್ಪ ಗೊಲ್ಲರ, ಕಿರಣ ಅರ್ಕಸಾಲಿ ಇದ್ದರು. ರವಿ ಕಮಡೊಳ್ಳಿ, 9 ಲೈವ್ ನ್ಯೂಸ್, ಕುಂದಗೋಳ.